ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಕೃತಿಕಾ. ಮೊದಲಿಗೆ ಮುಖ್ಯಾಂಶಗಳು. ಶುಲ್ಕ ವಿಧಿತ ಸಲಹಾ ಸೇವೆಯನ್ನು ಆರಂಭಿಸಲಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ. 10 ಲಕ್ಷಕ್ಕೂ ಅಧಿಕ ರೈತರು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ನ ಜೊತೆಗೂಡಿದ್ದಾರೆ. ಕೇಂದ್ರ ಸರ್ಕಾರ. ಭತ್ತದ ನೇರ ಬಿತ್ತನೆ ತಂತ್ರಜ್ಞಾನದ ಬಗ್ಗೆ 1,000 ರೈತರಿಗೆ ತರಬೇತಿ ನೀಡಲಿರುವ IRRI. ದೇಶದ ಬಹುತೇಕ ರೈತರಿಗೆ ತಾವು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯಷ್ಟು ಧಾರಣೆ ಸಿಗುತ್ತಿಲ್ಲ ಎಂದು ಒಪ್ಪಿಕೊಂಡ ಕೇಂದ್ರ ಸರ್ಕಾರ. AI ನಿಯಂತ್ರಿತ ಸ್ವಯಂಚಾಲಿತ ಟ್ರ್ಯಾಕ್ಟರ್ ಅನ್ನು ಅಭಿವೃದ್ಧಿಪಡಿಸಿದ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ. ಬಾಂಗ್ಲಾದೇಶದಲ್ಲಿ ಕೀಟನಾಶಕಗಳ ಸಿಂಪಡಣೆಯಿಂದ ಸಾಯುತ್ತಿವೆ ಜೇನುನೊಣಗಳು. ಇದೀಗ ವಾರ್ತೆಗಳ ವಿವರ. ಶುಲ್ಕ ವಿಧಿತ ಸಲಹಾ ಸೇವೆಯನ್ನು ಆರಂಭಿಸಲಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVK ಆವರಣದಲ್ಲಿ ಪ್ರತಿ ತಿಂಗಳ 4ನೇ ಶನಿವಾರ ರೈತರ ಸಂತೆಯನ್ನು ನಡೆಸಲಾಗುತ್ತದೆ. ಬೆಂಗಳೂರಿನಲ್ಲಿ ಉದ್ಯೋಗ ಮಾಡುತ್ತಿರುವ ಯುವ ಜನತೆ ಅಲ್ಲಿಯ ಪ್ರಮುಖ ಗ್ರಾಹಕರು. ಸಂತೆಗೆ ತರಕಾರಿ ಹಣ್ಣುಗಳನ್ನು ತೆಗೆದುಕೊಳ್ಳಲು ಬಂದಾಗ ಅವರಲ್ಲಿ ಕೆಲವರು ತಾವು ಕೂಡ ಕೃಷಿ ಮಾಡುವ ಇಂಗಿತವನ್ನು ವ್ಯಕ್ತಪಡಿಸಿದ್ದರು. ನೂತನವಾಗಿ ಕೃಷಿ ಮಾಡಲು ಬರುವವರಿಗೆ ತಾಂತ್ರಿಕ ಮಾಹಿತಿ ಜೊತೆಗೆ ಎಲ್ಲಾ ರೀತಿಯ ಸಲಹೆಯನ್ನು ನೀಡಬೇಕಾಗುತ್ತದೆ. ಯಾವ ಬೆಳೆಯ ಯಾವ ತಳಿಯನ್ನು ಎಲ್ಲಿಂದ ತರಬೇಕು, ಎಷ್ಟು ಅಂತರದಲ್ಲಿ ಹೇಗೆ ನೆಡಬೇಕು, ಯಾವೆಲ್ಲ ರೋಗ ಕೀಟಗಳು ಬರಬಹುದು, ಅವುಗಳ ನಿರ್ವಹಣೆ ಹೇಗೆ, ಯಾವ್ಯಾವ ಗೊಬ್ಬರವನ್ನು ಎಷ್ಟು ಕೊಡಬೇಕು, ಕಟಾವು ಹೇಗೆ, ಯಾವಾಗ, ಮಾರುಕಟ್ಟೆ ಎಲ್ಲಿ ಎಂಬ ಎಲ್ಲ ಮಾಹಿತಿಯನ್ನು ನೀಡಬೇಕಾಗುತ್ತದೆ. ಅವೆಲ್ಲವನ್ನು ತಮಗೆ ಯಾರಾದರೂ ಹೇಳಿಕೊಡುವವರಿದ್ದರೆ ನಮಗೆ ಸುಲಭವಾಗುತ್ತಿತ್ತು ಎಂದು ಉತ್ಸಾಹಿ ಯುವಕರು ವಿಶ್ವವಿದ್ಯಾಲಯದವರನ್ನು ಕೋರಿಕೊಂಡಿದ್ದರು. ಇದೀಗ ಅಂತಹ ವೀಕೆಂಡ್ ರೈತರಿಗಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದವರು ಶುಲ್ಕ ವಿಧಿತ ಸಲಹಾ ಸೇವೆಯನ್ನು ಆರಂಭಿಸಲಿದ್ದಾರೆ. ಸದ್ಯದ ಮಟ್ಟಿಗೆ ಬೆಂಗಳೂರಿನ ಸುತ್ತ ಇರುವ 5 ಜಿಲ್ಲೆಗಳಿಗೆ ಮಾತ್ರ ಈ ಸೇವೆಯನ್ನು ಒದಗಿಸಲಾಗುವುದು. ದೂರವಾಣಿಯ ಮೂಲಕ ಒಂದೇ ಅಲ್ಲದೆ ಅಗತ್ಯ ಬಿದ್ದರೆ ವಿಜ್ಞಾನಿಗಳು ರೈತರ ಜಮೀನುಗಳಿಗೂ ಭೇಟಿ ನೀಡುತ್ತಾರೆ. ಸಲಹಾ ಸೇವೆಗೆ ಅಥವಾ ಜಮೀನು ಭೇಟಿಗೆ ಎಷ್ಟು ಶುಲ್ಕ ವಿಧಿಸುವುದು ಎನ್ನುವುದನ್ನು ಇನ್ನೂ ನಿರ್ಣಯ ಮಾಡಿಲ್ಲ. ಆದರೆ ಶೀಘ್ರದಲ್ಲಿ ದರ ನಿಗದಿ ಮಾಡಿಕೊಂಡು ಸಲಹಾ ಸೇವೆಯನ್ನು ಆರಂಭಿಸಲಿದ್ದೇವೆ ಎಂದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ SV ಸುರೇಶ್ ಅವರು ತಿಳಿಸಿದ್ದಾರೆ. 10 ಲಕ್ಷಕ್ಕೂ ಅಧಿಕ ರೈತರು ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ನ ಜೊತೆಗೂಡಿದ್ದಾರೆ. ಕೇಂದ್ರ ಸರ್ಕಾರ 2024ರ ನವೆಂಬರ್ನಲ್ಲಿ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಆರಂಭಿಸಲಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೆ 1 ಲಕ್ಷಕ್ಕೂ ಅಧಿಕ ರೈತರು ಈ ಯೋಜನೆಯ ಭಾಗವಾಗಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈಗಾಗಲೇ ದೇಶದಾದ್ಯಂತ ಸುಮಾರು 15,000 ನೈಸರ್ಗಿಕ ಕೃಷಿ ವಲಯಗಳನ್ನು ಸ್ಥಾಪಿಸಲಾಗಿದೆ. ಒಂದೊಂದು ವಲಯವು 125 ಎಕರೆ ಭೂಮಿಯನ್ನು ಹೊಂದಿದ್ದು ಅದರಲ್ಲಿ 125 ರೈತರು ನೈಸರ್ಗಿಕ ಕೃಷಿಯನ್ನು ಮಾಡುತ್ತಿದ್ದಾರೆ. ಒಟ್ಟಾರೆ ದೇಶದಾದ್ಯಂತ 125 ಲಕ್ಷ ಎಕರೆ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳಲಾಗಿದೆ. ನೈಸರ್ಗಿಕ ಕೃಷಿಯ ಬಗ್ಗೆ ಮೊದಲು ವಿಜ್ಞಾನಿಗಳಿಗೆ ತರಬೇತಿ ನೀಡಲಾಯಿತು. ಅವರು ವಲಯಗಳಲ್ಲಿ ಕೆಲ ರೈತರನ್ನು ಆಯ್ದು ಅವರಿಗೆ ತರಬೇತಿಯನ್ನು ನೀಡಿದರು. ಆ ರೈತರು ತಮ್ಮ ಊರಿನಲ್ಲಿ ಇನ್ನೂ ಹಲವರಿಗೆ ತರಬೇತಿ ನೀಡಿ ನೈಸರ್ಗಿಕ ಕೃಷಿ ಕೇಂದ್ರಗಳನ್ನು ಸ್ಥಾಪಿಸಲು ಸಹಾಯ ಮಾಡಿದ್ದಾರೆ. ಒಟ್ಟಾರೆ ಒಬ್ಬ ರೈತನಿಗೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ತಿಳಿದುಕೊಳ್ಳಲು 3 ರೀತಿಯ ಆಯ್ಕೆ ಇರುತ್ತದೆ. 1 ವರ್ಷದ ಒಳಗೆ ಇಷ್ಟೆಲ್ಲ ಬೆಳವಣಿಗೆಯಾಗಿದೆ. ರೈತರು ಕೂಡ ರಾಸಾಯನಿಕವಿಲ್ಲದೆ ಬೆಳೆ ಬೆಳೆದು ಒಳ್ಳೆಯ ಲಾಭ ಮಾಡಿಕೊಂಡಿದ್ದಾರೆ. ಜೊತೆಗೆ ಹೊಸ ರೈತರು ಈ ಯೋಜನೆಯ ಲಾಭ ಪಡೆದುಕೊಳ್ಳಲು ಉತ್ಸುಕರಾಗಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಭತ್ತದ ನೇರ ಬಿತ್ತನೆ ತಂತ್ರಜ್ಞಾನದ ಬಗ್ಗೆ 1,000 ರೈತರಿಗೆ ತರಬೇತಿ ನೀಡಲಿರುವ IRRI. ಹೈದರಾಬಾದ್ನಲ್ಲಿರುವ ರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆಯವರು SBI ಅವರ ಜೊತೆಗೂಡಿ ಈ ಹಂಗಾಮಿನಲ್ಲಿ 1,000 ರೈತರಿಗೆ ನೇರ ಭತ್ತ ಬಿತ್ತನೆ ಬಗ್ಗೆ ತರಬೇತಿ ನೀಡಲಿದ್ದಾರೆ. ಕಡಿಮೆ ನೀರು ಉಪಯೋಗಿಸಿ ಭತ್ತ ಬೆಳೆಯುವ ಈ ತಂತ್ರಜ್ಞಾನ ರೈತರ ನಡುವೆ ಜನಪ್ರಿಯವಾಗುತ್ತಿದೆ. ಇದರ ಬಗ್ಗೆ ಸಮಗ್ರ ವಿವರಗಳನ್ನು ನೀಡಲು ರೈತರಿಗೆ ಇದನ್ನು ಪರಿಚಯ ಮಾಡಿಸಿಕೊಡಲು ಈ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾಂತ್ರಿಕ ಮಾಹಿತಿಯೊಂದೇ ಅಲ್ಲದೆ ಈಗಾಗಲೇ ಈ ಪದ್ಧತಿಯಲ್ಲಿ ಭತ್ತ ಬೆಳೆದಿರುವ ರೈತರ ಹೊಲಗಳಿಗೆ ಭೇಟಿ ನೀಡುವ ಕಾರ್ಯ ಕೂಡ ಇರಲಿದೆ.
ಇದರಲ್ಲಿ ಆಯ್ದ 500 ರೈತರಿಗೆ ಭತ್ತ ಬೆಳೆಯುವಾಗಲೂ ಕೂಡ IRRIನ ವಿಜ್ಞಾನಿಗಳು ತಾಂತ್ರಿಕ ಸಲಹೆಯನ್ನು ನೀಡಲಿದ್ದಾರೆ. ಆ ರೈತರು ಯಾವ ತಳಿಯನ್ನು ಹಾಕಬೇಕು, ಬಿತ್ತನೆ ಹೇಗೆ, ಕಳೆ, ಕೀಟ, ರೋಗ ನಿರ್ವಹಣೆ ಹೇಗೆ ಎನ್ನುವ ಎಲ್ಲ ಮಾಹಿತಿಯನ್ನು ನಮ್ಮ ವಿಜ್ಞಾನಿಗಳು ನೀಡಲಿದ್ದಾರೆ ಎಂದು IRRI ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಬಹುತೇಕ ರೈತರಿಗೆ ತಾವು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆಯಷ್ಟು ಧಾರಣೆ ಸಿಗುತ್ತಿಲ್ಲ ಎಂದು ಒಪ್ಪಿಕೊಂಡ ಕೇಂದ್ರ ಸರ್ಕಾರ. ಜುಲೈ 20ರಿಂದ ಮುಂಗಾರು ಸದನ ಕಲಾಪ ಆರಂಭವಾಗಿದೆ. ನಿನ್ನೆ ಕಲಾಪದ 3ನೇ ದಿನ. ರೈತರು ಬೆಳೆದಿರುವ ಉತ್ಪನ್ನಗಳಿಗೆ ಬಹುತೇಕ ಕಡೆ ಕಡಿಮೆ ಬೆಲೆ ಸಿಗುತ್ತಿರುವುದು ಕೇಂದ್ರಕ್ಕೆ ತಿಳಿದಿದೆಯಾ? ಇದನ್ನು ಪರಿಹರಿಸಲು ರೈತರಿಗೆ ನ್ಯಾಯಯುತ ಬೆಲೆ ಸಿಗುವಂತೆ ಮಾಡಲು ಕೇಂದ್ರ ಏನು ಮಾಡುತ್ತಿದೆ ಎನ್ನುವ ವಿಪಕ್ಷಗಳ ಪ್ರಶ್ನೆಗೆ ಉತ್ತರಿಸುತ್ತಾ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರು ಬಹಳಷ್ಟು ರೈತರು ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ದರಕ್ಕೆ ತಮ್ಮ ಉತ್ಪನ್ನವನ್ನು ಮಾರುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಎಂದಿದ್ದಾರೆ. ಕೇಂದ್ರ ರೈತರಿಂದ ನೇರವಾಗಿ ಖರೀದಿಸುವ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿದೆ. ಬೆಳೆ ಹಂಗಾಮಿನ ಮೊದಲು ತಗಲುವ ಖರ್ಚನ್ನು ಆಧರಿಸಿ ಕನಿಷ್ಠ ಬೆಂಬಲ ಬೆಲೆ ಅಥವಾ MSPಯಲ್ಲಿ ಬದಲಾವಣೆ ಮಾಡಲಾಗುತ್ತಿದೆ. 2019ರ ನಂತರ ಈ MSP ಹೆಚ್ಚಾಗುತ್ತಲೇ ಇದೆ. ಆದರೆ ದೇಶದ ಬಹುತೇಕ ರೈತರು ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ದರಕ್ಕೆ ತಮ್ಮ ಉತ್ಪನ್ನವನ್ನು ಮಾರುತ್ತಿದ್ದಾರೆ. ನಾವು 2024-25ರ ಹಣಕಾಸು ವರ್ಷದಲ್ಲಿ 3.33 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 1,175 ಲಕ್ಷ ಟನ್ ಉತ್ಪನ್ನವನ್ನು ಖರೀದಿಸಿದ್ದೇವೆ. ಅಷ್ಟಾದರೂ ನಮ್ಮ ದೇಶದಲ್ಲಿ ಉತ್ಪಾದಿಸುವ ದವಸ ಧಾನ್ಯಗಳಿಗೂ ನಾವು ತೆಗೆದುಕೊಳ್ಳುವುದರ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ. ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಈ-ನಾಮ್ ಮಾರುಕಟ್ಟೆಯನ್ನು, ರಫ್ತನ್ನು ಮತ್ತು ರೈತ ಉತ್ಪಾದಕ ಕಂಪನಿಗಳನ್ನು ಪ್ರೋತ್ಸಾಹಿಸುತ್ತಿದೆ ಎಂದರು. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. AI ನಿಯಂತ್ರಿತ ಸ್ವಯಂ ಚಾಲಿತ ಟ್ರ್ಯಾಕ್ಟರ್ ಅನ್ನು ಅಭಿವೃದ್ಧಿಪಡಿಸಿದ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ. ಕೃತಕ ಬುದ್ಧಿಮತ್ತೆಯನ್ನು ಕೃಷಿಗೆ ತರಲು ಅನೇಕ ಸಂಶೋಧನೆಗಳು ನಡೆಯುತ್ತಿವೆ. ಇದೇ ರೀತಿಯ ಪ್ರಯತ್ನಗಳು ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ನಡೆಯುತ್ತಿದೆ. ಸ್ವಯಂ ಚಾಲಿತ ಟ್ರ್ಯಾಕ್ಟರ್, ರಿಮೋಟ್ನಿಂದ ನಿಯಂತ್ರಿಸಬಲ್ಲ 2 ಕಾಲಿನ ಭತ್ತ ನಾಟಿ ಮಾಡುವ ಯಂತ್ರ ಮತ್ತು ಕೃತಕ ಬುದ್ಧಿಮತ್ತೆ ಹೊಂದಿರುವ ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆಯನ್ನು ಅಭಿವೃದ್ಧಿ ಮಾಡುವತ್ತ ಗಮನ ಹರಿಸಲಾಗಿತ್ತು. ಇದರಲ್ಲಿ ಇದೀಗ ಸ್ವಯಂ ಚಾಲಿತ ಟ್ರ್ಯಾಕ್ಟರ್ ಅನ್ನು ತಯಾರಿ ಮಾಡಲಾಗಿದೆ. GNSS ತಂತ್ರಜ್ಞಾನ ಆಧಾರಿತ ಈ ಟ್ರ್ಯಾಕ್ಟರ್ನಲ್ಲಿ ಆಟೋ ಸ್ಟೇರಿಂಗ್ ಕಂಟ್ರೋಲ್ ಪ್ಯಾನೆಲ್ ಅನ್ನು ಅಳವಡಿಸಲಾಗಿದೆ. ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ ಹೊಲದ ಉದ್ದಗಲವನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಇದಕ್ಕೆ ಮೊದಲೇ ಗೊತ್ತು ಮಾಡಿದ ದಾರಿಯಲ್ಲೇ ಚಲಿಸಲು ಸಾಧ್ಯವಿದೆ.
ಕಂಪ್ಯೂಟರ್ನಲ್ಲಿ ನಮೂದಿಸಿದ ಹಾಗೆ ಕೆಲ ಸಾಲುಗಳನ್ನು ಬಿಡಲು, ಬೆಳೆಗಳ ನಡುವೆ ಮಾತ್ರ ಚಲಿಸಲು ಕೂಡ ಸಾಧ್ಯವಿದೆ. ಒಂದು ಗುಂಡಿಯನ್ನು ಒತ್ತುವುದರ ಮೂಲಕ ಸ್ವಯಂ ಚಾಲಿತದಿಂದ ಡ್ರೈವರ್ ಚಾಲಿತವನ್ನಾಗಿ ಮಾಡುವ ಅವಕಾಶವನ್ನು ಕೂಡ ನೀಡಲಾಗಿದೆ. ಈ ಟ್ರ್ಯಾಕ್ಟರ್ ರೈತರಿಗೆ ಉಳುಮೆ, ಬಿತ್ತನೆ ಮುಂತಾದ ಕೃಷಿ ಕೆಲಸಗಳನ್ನು ನಿರ್ದಿಷ್ಟವಾಗಿ ಮಾಡಲು ಸಹಾಯ ಮಾಡಲಿದೆ ಎನ್ನಲಾಗಿದೆ. ಬಾಂಗ್ಲಾದೇಶದಲ್ಲಿ ಕೀಟನಾಶಕಗಳ ಸಿಂಪಡಣೆಯಿಂದ ಸಾಯುತ್ತಿವೆ ಜೇನುನೊಣಗಳು. 2024ರಲ್ಲಿ ಪ್ರವಾಹ ಪೀಡಿತ ಬಾಂಗ್ಲಾದೇಶಕ್ಕೆ ಭಾರತ 2 ಲಕ್ಷ ಟನ್ ಭತ್ತವನ್ನು ಕಳುಹಿಸಿತ್ತು. ಅದಾದ ಮೇಲೂ ಕೂಡ ತನಗೆ ಬೇಕಾಗುವಷ್ಟು ಬೆಳೆಯನ್ನು ಬೆಳೆಯಲು ಬಾಂಗ್ಲಾದೇಶಕ್ಕೆ ಸಾಧ್ಯವಾಗುತ್ತಿಲ್ಲ. ಅಲ್ಲಿನ ಹೊಲಗಳಲ್ಲಿ ಉತ್ಪಾದನೆ ದಿನೇ ದಿನೇ ಕ್ಷೀಣಿಸುತ್ತಿದೆ. ಇದೇ ಸಮಯದಲ್ಲಿ ದೇಶದಲ್ಲಿ ಜೇನುನೊಣಗಳ ಸಂಖ್ಯೆಯೂ ಕೂಡ ನಿಧಾನವಾಗಿ ಕಡಿಮೆಯಾಗುತ್ತಿದೆ ಎನ್ನುವ ವರದಿ ಕೃಷಿ ವಲಯದಲ್ಲಿ ಕಳವಳ ಹುಟ್ಟಿಸಿದೆ. ಜೇನುನೊಣಗಳ ಸಂತತಿ ನಾಶ ಆಗುತ್ತಿರುವುದಕ್ಕೆ ಪ್ರಮುಖ ಕಾರಣ ಅತಿಯಾದ ಕೀಟನಾಶಕ ಸಿಂಪಡಣೆ. ವರದಿಯ ಪ್ರಕಾರ ಬಾಂಗ್ಲಾದೇಶದಲ್ಲಿ ನಿಯೋನಿಕೋಟಿನಾಯ್ಡ್ಸ್ ಜಾತಿಯ ಕೀಟನಾಶಕವನ್ನು ಹೆಚ್ಚಾಗಿ ಸಿಂಪಡಿಸುತ್ತಾರೆ. ಕೀಟದ ನರಮಂಡಲದ ಮೇಲೆ ದಾಳಿ ಮಾಡುವ ಇಮಿಡಾಕ್ಲೋಪ್ರಿಡ್, ಥಯಾಮೆಥಾಕ್ಸಾಮ್ ನಂತವುಗಳ ಎಗ್ಗಿಲ್ಲದ ಸಿಂಪಡಣೆಯಿಂದ ಜೇನುನೊಣಗಳು ಕೂಡ ಸಾಯುತ್ತಿವೆ. ಈ ಕೀಟನಾಶಕಗಳ ಪ್ರಮಾಣ ಎಷ್ಟು ಎನ್ನುವುದು ಹಲವರಿಗೆ ತಿಳಿದಿಲ್ಲ. ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕ ಬಾರಿ ಬಳಸಲಾಗುತ್ತಿದೆ. ಇದರಿಂದ ಜೇನುನೊಣಗಳ ಸಂತತಿ ವೇಗವಾಗಿ ಕ್ಷೀಣಿಸುತ್ತಿದೆ. ಈ ಕೀಟನಾಶಕಗಳ ಮಾರಾಟದ ಮೇಲೆ ನಿಯಂತ್ರಣ ಹೇರುವಂತೆ ಕೀಟಶಾಸ್ತ್ರಜ್ಞರು ಸಲಹೆ ನೀಡಿದ್ದರು. ಆದರೆ ಕೃಷಿ ಇಲಾಖೆ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಮೊದಲೇ ಉತ್ಪಾದನೆ ಕುಸಿಯುತ್ತಿದೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಪ್ರಮುಖ ಪರಾಗಸ್ಪರ್ಶಕಗಳಾಗಿರುವ ಜೇನುನೊಣಗಳು ಕೂಡ ಸಾಯುತ್ತವೆ ಎಂದು ಎಚ್ಚರಿಸಿದ್ದಾರೆ. ಕುಸುಮ್ ಯೋಜನೆ ಅಡಿಯಲ್ಲಿ 40,000 ಪಂಪ್ಸೆಟ್ಗಳನ್ನು ನೀಡುವ ಗುರಿ ಇಟ್ಟುಕೊಂಡಿರುವ ಕರ್ನಾಟಕ ಸರ್ಕಾರ. ಕರ್ನಾಟಕದಲ್ಲೂ ಕೂಡ ಈ ಹಣಕಾಸು ವರ್ಷದ ಒಳಗೆ 40,000 ಸೌರಶಕ್ತಿ ಚಾಲಿತ ಪಂಪ್ಸೆಟ್ಗಳನ್ನು ನೀಡುವ ಗುರಿ ಹಾಕಿಕೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಉಳಿದೆಲ್ಲ ಕಡೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ತಲಾ 30% ಖರ್ಚನ್ನು ನೀಡುತ್ತವೆ. ಪಂಪ್ಸೆಟ್ನ ಉಳಿದ 40% ಖರ್ಚನ್ನು ರೈತರೇ ಹಾಕಿಕೊಳ್ಳಬೇಕು. ಆದರೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ 50% ಸಬ್ಸಿಡಿ ನೀಡುತ್ತಿದೆ. ಅಂದರೆ ಒಟ್ಟಾರೆ ಬೆಲೆಯ 20% ಮಾತ್ರ ರೈತರು ಕಟ್ಟಬೇಕು. ಇದರಿಂದ ರೈತರಿಗೆ ಹೊರೆ ಕಡಿಮೆಯಾಗಲಿದೆ. ಈಗಾಗಲೇ ಅನೇಕ ರೈತರು ಇದಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರ ಕೂಡ 752 ಕೋಟಿ ರೂಪಾಯಿಯನ್ನು ತೆಗೆದಿರಿಸಿದೆ ಎಂದು ತಿಳಿಸಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.